ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರಿಗೆ ಕೆಪಿಸಿಸಿ ಮತ್ತೊಂದು ಶಾಕ್ ಕೊಟ್ಟಿದೆ. ಇದೀಗ ಜಬ್ಬಾರ್ ಅವರನ್ನ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ಬಗ್ಗೆ ಕೆಪಿಸಿಸಿಗೆ ಭದ್ರವಾದ ದಾಖಲೆಗಳು ಲಭ್ಯವಾಗಿವೆ ಎನ್ನಲಾಗಿದೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಯಾವುದೇ ಮುಲಾಜಿಲ್ಲದೆ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ವಜಾಗೊಳಿಸುವ ಮೂಲಕ ಬಂಡಾಯ ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಉಪಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರವಾಗಿ ಆರಂಭವಾದ ಅಸಮಾಧಾನವು ಈಗ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರಂತ ಹಿರಿಯ ನಾಯಕರ ರಾಜಕೀಯ ಭವಿಷ್ಯಕ್ಕೆ ಸಂಕಷ್ಟ ತಂದೊಡ್ಡಿದೆ. ಡಿಕೆ ಶಿವಕುಮಾರ್ ಅವರ ಈ ನಡೆಯಿಂದ ಸಚಿವ ಜಮೀರ್ಗೂ ನಡುಕ ಶುರುವಾಗಿದೆ ಅನ್ನೋ ಚರ್ಚೆ. ಜಮೀರ್ ವಿರುದ್ಧವೂ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣದವರನ್ನೇ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಎಂಬ ಮಾತುಗಳು ಕೇಳಿಬರ್ತವೆ. ಈ ಹಿಂದೆ ಬಿ ನಾಗೇಂದ್ರ, ಕೆಎನ್ ರಾಜಣ್ಣ ರಾಜೀನಾಮೆಯೊಂದಿಗೆ ಶುರುವಾದ ಶಿಸ್ತು ಕ್ರಮ ಈಗ ಜಬ್ಬಾರ್, ನಸೀರ್ ಅಹಮದ್ ತಲೆದಂಡದವರೆಗೂ ಬಂದು ನಿಂತಿದೆ. ಜಮೀರ್ ಅಹಮದ್ ಖಾನ್ ಯಾರಿಗೂ ಜಗ್ಗಲ್ಲ ಬೊಗ್ಗಲ್ಲ. ಇದೇ ಡಿಕೆ ಶಿವಕುಮಾರ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಇಂಡಿಪೆಂಡೆಂಟ್ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಇದೇ ಡಿಕೆ ಶಿವಕುಮಾರ್ಗೆ ಎಸ್ ಎಂ ಕೃಷ್ಣ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದಾಗ ಮನೆ ಬಾಗ್ಲು ಹೊತ್ತು ತಗೊಂಡಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ರಾಜಕೀಯ ಪ್ರಾರಂಭದ ಹಂತದಲ್ಲಿ ಇವರು ಕೂಡ ಒಂಥರ ರೆಬಲ್ ಸ್ಟಾರೇ ಅಲ್ವಾ. ಅಂಡ್ ಸಿದ್ದರಾಮಯ್ಯ JDS ಅಲ್ಲಿ ನನಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು JDS ಬಿಟ್ಟು ಕಾಂಗ್ರೆಸ್ ಬಂದವ್ರೆ. ಕಾಂಗ್ರೆಸ್ ಅಲ್ಲಿ ಸ್ಥಾನಮಾನ ಸಿಗಲ್ಲ ಅಂತಂದಾಗ BJP ಕದ ತಟ್ತವ್ರೆ. ಯಾರು ಈ ಪಾರ್ಟಿ ಯಾರು ಯಾವ ಪಾರ್ಟಿಲಿ ಗೂಟ ಹೊಡ್ಕೊಂಡು ಕೂತ್ಕೊಂಡಿಲ್ಲ. ಏನೋ ಸ್ವಲ್ಪ ಡಿಕೆ ಶಿವಕುಮಾರ್ ಇದಾರ, ಅಗ್ರಿ ಇಲ್ಲ ಅಂತೇನಿಲ್ಲ. ಅವ್ರಿಗೂ CM ಮಾಡಲಿಲ್ಲ ಈ ಟರ್ಮಲ್ಲಿ ಅಂತಂದ್ರೆ ಅವರು ಏನೋ ಬೇರೆ ಇನ್ನೊಂದು ಆಪ್ಷನ್ ನೋಡ್ಕೋತಾರೆ. 89 ಸಾವಿರ ಮುಸಲ್ಮಾನರು ಇದ್ದಾಗ ಟಿಕೆಟ್ ಕೊಡಿ ಅಂತ ಕೇಳತ್ತಪ್ಪ. ಅಂಡ್ ಎರಡನೇದು, ಯಾರು ಯಾರನ್ನ ಸೋಲಿಸ್ತಾರೆ ಗೆಲ್ಸಾರೆ, ಎಲ್ಲೋ ಅವ್ರವ್ರ ಪಾರ್ಟಿನ ಗೆಲ್ಸಿದಾರ? ಎಲ್ಲರೂ ಅವರವರ ಪಾರ್ಟಿಯವ್ರನ್ನ ಗೆಲ್ಸಿದಾರ? ಪರಮೇಶ್ವರ್ ಅವ್ರನ್ನ ಕೊರಟಗೆರೆಯಲ್ಲಿ ಸೋಲಿಸಿದ್ಯಾರು? ಸಿದ್ದರಾಮಯ್ಯನವ್ರನ್ನ 2018 ವಿಧಾನಸಭೆ ಚುನಾವಣೆ ಚಾಮುಂಡೇಶ್ವರಿ ಸೋಲಿಸಿದ್ಯಾರು? ಹಾಗಾಗಿ ಒಬ್ಬೊಬ್ಬರ ಸೋಲಿಗೆ ಅವರವರೇ ಎದುರಾಳಿಗಿಂತ ಅಕ್ಕಪಕ್ಕ ನಿಂತವರೇ ಭಾಳ ಬೆನ್ನಿಗೆ ಚೂರಿ ಆಗ್ತವ್ರು ರಾಜಕಾರಣದಲ್ಲಿ. ಹಾಗಂತ ಜಬ್ಬಾರ್ ಅವ್ರು ಮಾಡತ್ತಪ್ಪ. ಅಯ್ಯೋ, ರಾಹುಲ್ ಗಾಂಧಿ ಬೈಯುವಂತ ಜಗ್ಗಿ ವಾಸುದೇವ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಅಲ್ಲಿರೋ RSSಗೆ ನನ್ನ ಹೊರಗಡೆ ಹಾಕ್ಬೇಕು ಅಂತ ಹೇಳ್ತಾರೆ ರಾಹುಲ್ ಗಾಂಧಿ. ಸದನದಲ್ಲಿ RSS ಗೆದ್ದು ಹೇಳ್ತಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಜಬ್ಬಾರ್ ಅವರ ಸಿಟ್ಟು ಸಾತ್ವಿಕ ಸಿಟ್ಟು. ಅವರೇನ ಕನಕಪುರ ಟಿಕೆಟ್ ಕೇಳಿದ್ರ ಜಬ್ಬಾರ್? ಒಟ್ಟ ಕಾಂಗ್ರೆಸ್ ಅಲ್ಲಿ ಪಾಲಿಟಿಕ್ಸ್ ಈಗ ಶುರುವಾಗುತ್ತೆ. ಮುಸಲ್ಮಾನರ ಕಾಮೆಂಟ್ಗಳು ನೋಡ್ಬೇಕು ನೀವೆಲ್ಲ ಆ್ಯಕ್ಷನ್ ತಗೊಂಡಾಗ. ನೆಕ್ಸ್ಟ್ ತೋರಿಸ್ತೀವಿ ಕಾಂಗ್ರೆಸ್ಗೆ ಅಂತ. ಈಗ ದಾವಣಗೆರೆ ಸೌತ್ ತೋರಿಸ್ತಾ ಇದ್ದೀವಿ, ನೆಕ್ಸ್ಟ್ ಕರ್ನಾಟಕದಲ್ಲಿ ತೋರಿಸ್ತೀವಿ ಕಾಂಗ್ರೆಸ್ಗೆ ದಾರಿನ ಅಂತ ಕಾಮೆಂಟ್ ಆಗ್ತಿದ್ದಾರೆ. ಇಟ್ಸ್ ಲೈಕ್ ಅಭಿಪ್ರಾಯ ಮಂಡಿಸೋಕೆ ಅವಕಾಶ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಬೀದಿಗೆ ಬಂದಿದೆ. ಅಮಾನತು ಆದೇಶಕ್ಕೆ MLC ಅಬ್ದುಲ್ ಜಬ್ಬಾರ್ ಅತ್ಯಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದು ಪಕ್ಷದ ವಿರುದ್ಧವೇ ತಿರುಗಿಬಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡಲಾಗ್ತಾ ಇದೆ. ಈ ಹಿಂದೆ ಏನೆಲ್ಲ ಘಟನೆಗಳು ನಡೆದಿದೆ ಅಂಥವ್ರನ್ನ ಬಿಟ್ಟು ನನ್ನನ್ನು ಗುರಿ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕೆ ಅಮಾನತು ಮಾಡಲಾಗಿದೆ ಎಂಬ ಪೂರ್ಣ ಮಾಹಿತಿ ಬಂದ ನಂತರ ನಾನು ಸರಿಯಾದ ಉತ್ತರ ನೀಡ್ತೇನೆ. ಇದೇ ವೇಳೆ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ನೀಡಿದ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ಓಪನ್ ಸ್ಟೇಜ್ ಅಲ್ಲಿ ಯಡಿಯೂರಪ್ಪನವರ ಮಗನನ್ನ ಗೆಲ್ಲಿಸಿ ಅಂತ ಶಿವಶಂಕರಪ್ಪ ಹೇಳಿದ್ರು. ಆಗ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಟಿಕೆಟ್ ಪಡೆದವರು ನಮ್ಮೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಲ್ವಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರಾಗಲಿ ಅಥವಾ ಅಭ್ಯರ್ಥಿ ಆಗಲಿ ಯಾರೂ ನನ್ನನ್ನು ಬಂದು ಮಾತನಾಡಿಸ್ತಿಲ್ಲ. ಈ ಕಡೆಗಣನೆಯಿಂದ ಬೇಸತ್ತು ನಾನೇ ನಿರ್ಧಾರ ಕೈಗೊಂಡಿದ್ದೆ. ಯಾರೂ ಕೂಡ ನನಗೆ ರಾಜೀನಾಮೆ ಕೊಡಿ ಅಂತ ಕೇಳಿರಲಿಲ್ಲ. ಸ್ವತಃ ನಾನೇ ಹೊರಬಂದಿದ್ದೇನೆ. ಈಗ ನನ್ನನ್ನು ಅಮಾನತು ಮಾಡುವ ಅಗತ್ಯವೇ ಇರಲಿಲ್ಲ. ಇನ್ನು ಯಾವ ಆಡಿಯೋ ವೈರಲ್ ಆಗಿದೆ ಎಂಬ ಮಾಹಿತಿ ನೀಡಬೇಕಲ್ವಾ? ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಎದುರ್ಕೋಬೇಕು? ದಾಖಲೆ ಇದ್ರೆ ಅದನ್ನು ಸಾರ್ವಜನಿಕವಾಗಿ ತೋರಿಸಲಿ. ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ KPCC ನಾಯಕತ್ವಕ್ಕೆ ಅಬ್ದುಲ್ ಜಬ್ಬಾರ್ ನೇರ ಸವಾಲು ಹಾಕಿದ್ದಾರೆ. ಹೌದು, ಒಬ್ಬ ಕಾಂಗ್ರೆಸ್ MLA ಹೋಗ್ಬಿಟ್ಟು ಇದೇ ಡಿಕೆ ಶಿವಕುಮಾರ್ KPCC ಅಧ್ಯಕ್ಷ ಆಗಿದ್ದಾಗಲೇ ಶಿವಮೊಗ್ಗದಲ್ಲಿ BJPಯ ಕ್ಯಾಂಡಿಡೇಟ್ ರಾಘವೇಂದ್ರ ಗೆಲ್ಸಿ ಅಂದಾಗ ಎಲ್ಲ ಹೋಗಿದ್ರು ಇವರೆಲ್ಲ. ನಾನು ಇಲ್ಲಿ ಕಾಂಗ್ರೆಸ್ ಸೋಲ್ಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಅಮಾನತು ಮಾಡ್ತೀರಾ ಅನ್ನೋದಾದ್ರೆ, ಇದೇ ಶಾಮನೂರು ಶಿವಶಂಕರನ್ನು ಬದುಕಿದ್ದಾಗ BJP ಅಭ್ಯರ್ಥಿ ಗೆಲ್ಸಿ ಅಂದಾಗ ಎಲ್ಲೋಗಿತ್ತು ನಿಮ್ಮ ಪೌರುಷ ಅನ್ನೋಂತ ಕೇಳ್ತಾ ಇದ್ದಾರೆ. 2023ರಲ್ಲಿ RV ದೇವರಾಜ್ ಅವ್ರನ್ನ ಚಿಕ್ಕಪೇಟೆಯಲ್ಲಿ ಸೋಲ್ಸಿದಾಗ KGF ಬಾಬುನ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ಯಾರು? ಕ್ಯಾಂಡಿಡೇಟ್ ಮಾಡ್ತೀನಿ ಅಂದಿದ್ಯಾರು? ಚುನಾವಣೆ ನಿಲ್ಲ ಕಾರಣ ಯಾರು? ಅವತ್ತೆಲ್ಲೋಗಿತ್ತು? ಅದಕ್ಕೆ ಕಾರಣ ಯಾರು ಅಂತ ಕೇಳ್ತಾವ್ರೆ.
ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಬಟ್ ಈ ಬೆಳವಣಿಗೆ ಕಾಂಗ್ರೆಸ್ ಒಳ್ಳೇದಲ್ಲ. ನಮ್ಮ ಕಡೆ ಜಮೀರ್ ಹೇಳಿದ್ದಾರೆ, ನಜೀರ್ ಅಹಮದ್ ವಿಚಾರದಲ್ಲಿ ಪಕ್ಷದ ನಿರ್ಧಾರ ಹಾಗೂ ತಮ್ಮ ವಿರುದ್ಧದ ಆರೋಪಗಳಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಬೇಸರ ಹೊರಹಾಕಿದ್ದಾರೆ. ಇಂದು ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಜಮೀರ್ ಬಳಿಕ ಮಾಧ್ಯಮಗಳ ಎದುರು ಮಾತನಾಡಿದ್ರು. ಸಿಎಂ ಜೊತೆ ನಾನು 1 ಗಂಟೆ ಮಾತನಾಡಿದ್ದೇನೆ. ನಾನೇನು ಕೇಳಕ್ಕೆ ಮೋಜು ಮಸ್ತಿ ಮಾಡೋಕೆ ಅಥವಾ ಕಳ್ಳಾಟ ಆಡೋಕೆ ಹೋಗಿರಲಿಲ್ಲ. ನಾನು ಪಾರ್ಟಿ ಕೆಲಸ ಮಾಡೋದಕ್ಕೆ ಕೇಳಕ್ಕೆ ಹೋಗಿದ್ದೆ. ನಾನೇನಾದರೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇಸ್ ಹೋಗಿದ್ರೆ ಅದು ತಪ್ಪು. ಹಗಲು ರಾತ್ರಿ ಬಿಸಿಲು ಎನ್ನದೇ ಕೆಲಸ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣ ಮಾಡಿ ಕೇರಳದಲ್ಲಿ ಪ್ರಚಾರ ಮಾಡಿದ್ದೇನೆ. ಹೈಕಮಾಂಡ್ ಕೆಲಸ ಮಾಡಲು ನಾನೇ ಕೇರಳಕ್ಕೆ ಹೋಗಿದ್ದು. ಕೇರಳದಲ್ಲಿ 7ನೇ ತಾರೀಕಿನ ತನಕ ಇರೋದಕ್ಕೆ ಹೇಳಿದ್ರು. ಆದರೆ ನಾನು ಸಿಎಂ ಫೋನ್ ಮಾಡಿ ಪ್ರಚಾರ ಮಾಡುವುದು, ಅದಕ್ಕಾಗಿ ನಾನು ಬಾಗಲಕೋಟೆಗೆ ಬಂದೆ. ದಾವಣಗೆರೆ ಪ್ರಚಾರಕ್ಕೂ ಹೋಗಿದ್ದೆ. ಕರೆದ್ರೆ ಮತ್ತೆ ಪ್ರಚಾರಕ್ಕೆ ಹೋಗ್ತಿದ್ದೆ. ಸಿಎಂ ಜೊತೆಗೆ ನಿನ್ನ ಚರ್ಚೆ ಮಾಡಿದ್ದೇನೆ. ಮುಂದಿನ ಟಾರ್ಗೆಟ್ ನಾನೇ ಅಂತ ಮಾಧ್ಯಮಗಳಲ್ಲಿ ಬರ್ತಿದೆ. ಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೂ ಚರ್ಚೆ ಮಾಡಿದ್ದೇನೆ. ನಾಳೆ DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೇನೆ. ತಮಿಳುನಾಡಿನ ಕೃಷ್ಣಗಿರಿ, ಹೊಸೂರು ಎಲ್ಲ ಕಡೆ ಪ್ರಚಾರ ಕರೆದಿದ್ದಾರೆ. ಅದಕ್ಕೂ ಪ್ಲಾನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ಏನೋ ನಜೀರ್ ಅಹಮದ್ ಪಾರ್ಟಿಯಲ್ಲಿ ತುಂಬಾ ಹಿರಿಯರು, ಅವರನ್ನ ವಜಾ ಮಾಡಿದ್ದು ನನಗೂ ಬೇಸರವಾಗಿದೆ. ಅವರನ್ನ ಸಮಾಧಾನ ಮಾಡಲು ಪ್ರಯತ್ನ ಮಾಡಿದ್ದೇನೆ. ನಾನು ಪಕ್ಷದ ಸೇವಕ, ಯಾವತ್ತೂ ನಾನು ಜಾತಿ ರಾಜಕಾರಣ ಮಾಡಿಲ್ಲ. ಯಾರು ಕೂಡ ನನ್ನ ಹೆಸರು ಹೇಳಿ ಆರೋಪ ಮಾಡಿಲ್ಲ. ಆರೋಪ ಮಾಡೋದಾದ್ರೆ ಹೆಸರು ಹೇಳಬೇಕಲ್ವಾ? ಇಂಥವ್ರು ತಪ್ಪು ಮಾಡಿದ್ದಾರೆ ಅಂತ ಹೆಸರು ಹೇಳಬೇಕಲ್ವಾ? ಯಾರು ಹೆಸರು ಹೇಳಿದೆಯೇ ನನ್ನ ಮೇಲೆ ಹೇಳಿದ್ರೆ ಹೇಗೆ ಅಂತ ಜಮೀರ್ ಕುಟಕಿದ್ದಾರೆ. ಜಮೀರ್ ಅಹಮದ್ ಖಾನ್ ಕೇರಳದ 140 ಕ್ಷೇತ್ರಗಳಲ್ಲಿ 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿಮ್ಯಾಂಡ್ ಮಾಡಿ ಕರ್ಸ್ಕೊಂಡು ಪ್ರಚಾರ ಮಾಡಿಸಿದ್ರು. ಅದು KC ವೇಣುಗೋಪಾಲ್. KC ವೇಣುಗೋಪಾಲ್ ಹೇಳಿದೆ, ಕಾಂಗ್ರೆಸ್ ಹೈಕಮಾಂಡ್ ಒಂದು ಹುಲ್ಕಡ್ಡಿನೂ ಕೂಡ ಅಳ್ಳಾಡಲ್ಲ. ಕರ್ನಾಟಕ ವಿಷಯ ಅಂದರೆ KC ವೇಣುಗೋಪಾಲ್. ಅದೇ KC ವೇಣುಗೋಪಾಲ್ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇರಳಕ್ಕೆ ಕರ್ಸ್ಕೊಂಡು ಕ್ಯಾಂಪೇನ್ ಮಾಡಿಸ್ಕೊಂಡ್ರು. ಇಲ್ಲ ನಾನು ಪ್ರಚಾರಕ್ಕೆ ಹೋಗ್ಬೇಕು, ಅಲ್ಲಿರೋದು ಬೈ ಎಲೆಕ್ಷನ್ ಮಾಡ್ರಿ, ಇಲ್ಲಿ ಸ್ಟೇಟ್ ಎಲೆಕ್ಷನ್ ಅಂತ ಜಮೀರ್ ಅಹಮದ್ ಖಾನ್ನ ತಡೆದು ಪ್ರಚಾರ ಮಾಡಿಸ್ಕೊಂಡಿದ್ದು KC ವೇಣುಗೋಪಾಲ್. ದಾವಣಗೆರೆಗೆ ಬರಲೇಬೇಕು ಅಂತ ಬೇಡ್ಕೊಂಡಿದ್ದು ಕಾಂಗ್ರೆಸ್ ನಾಯಕರು. ಬಂದು ಪ್ರೆಸ್ ಮೀಟ್ ಮಾಡೋದ್ರು. ಜಮೀರ್ ಅಹಮದ್ ಖಾನ್ ಏನಾರ ತೆಗಿಬಹುದಾ? ಇಲ್ಲ. ಜಮೀರ್ ಅಹಮದ್ ಖಾನ್ ಇವತ್ತು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯರಷ್ಟೇ, DK ಶಿವಕುಮಾರ್ ಅಷ್ಟೇ ಪ್ರಬಲ. ಜಮೀರ್ ಅಹಮದ್ ಖಾನ್ ಅವ್ರು 60 ಲಕ್ಷ ಕಾಂಗ್ರೆಸ್ ಕೊಟ್ಟಾಕ್ತಾರಪ್ಪ ಮುಸ್ಲಿಮ್ಸು. DCM ಅಲ್ಲ, CM ಕೇಳಬೇಕು ಅವರು. ಒಳ್ಳೆ ಕಥೆ ಅಲ್ಲ. ಮೆಜಾರಿಟಿ ತಾನೇ ಮಾತಾಡೋದು. BJPಲಿ ಪಾಪ ಮಿನಿಸ್ಟ್ರು ಕೇಳೋಕ್ಕಾಗಲ್ಲ, ಅವ್ರು ಕೊಟ್ಟಾಗ್ತಿಲ್ಲ ಮುಸ್ಲಿಮ್ಸು. ಕಾಂಗ್ರೆಸ್ಸಲ್ಲಿ ಮಿನಿಸ್ಟ್ರು, DCM CM ಎಲ್ಲ ಕೇಳ್ಬೋದು ಮುಸಲ್ಮಾನರು. ಬಟ್ ಜಮೀರ್ ಅಹಮದ್ ಖಾನ್ಗೆ ಯಾರೋ ಇಲ್ಲ ನಮ್ಮಲ್ಲ ಬರೀತು. ಜಮೀರ್ ಅಹಮದ್ ಖಾನ್ಗೆ ಯಾರಿಗೂ ಜಗ್ಗಲ್ಲ, ಜಮೀರ್ ಅಹಮದ್ ಖಾನ್ ಯಾರಿಗೂ ಬಗ್ಗಲ್ಲ. ಇವತ್ತು ತಲೆನೇ ಕೆಡ್ಸ್ಕೊಳ್ಳಲ್ಲ ಮನುಷ್ಯ. ಹೋದ್ರು ಒಂದು ಬಂದ್ರು ಒಂದು ಅಂತ. ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆದಂಥ ಮನುಷ್ಯ ಜಮೀರ್ ಅಹಮದ್ ಖಾನ್. ಬಟ್ ಕಾಂಗ್ರೆಸ್ಸಲ್ಲಿ ಜಮೀರ್ ಡೋಂಟ್ ಕೇರ್ ಕಲ್ಚರ್. ಜಮೀರ್ಗೆ ಕಾಂಗ್ರೆಸ್ ಅನಿವಾರ್ಯ, ಕಾಂಗ್ರೆಸ್ಗೆ ಜಮೀರ್ ಅನಿವಾರ್ಯನ ಅಂದರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ಗೆ ಅನಿವಾರ್ಯ. ಆದರೆ ಜಮೀರ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ. ಚಾಮರಾಜಪೇಟೆಯಲ್ಲಿ ಕೂತ್ಕೊಂಡು ಗ್ಯಾರೇಜ್ ಸಿಂಬಲ್ ಹಾಕೊಂಡು, ಪಂಚರ್ ಹಾಕ ಸಿಂಬಲ್ ಹಾಕೊಂಡು ನಿಂತ್ಕೊಂಡ್ರು ಮನುಷ್ಯ MLA ಜಮೀರ್ ಅಹಮದ್ ಖಾನ್. ಕೈ ಚಿಹ್ನೆ ಬೇಕಾಗಿಲ್ಲ. ಜಮೀರ್ ಅಹಮದ್ ಖಾನ್ ನಾಳೆಗೆ BJP ಸಿಂಬಲ್ ಮೇಲೆ ನಿಂತ್ಕೊಂಡ್ರು ಚಾಮರಾಜಪೇಟೆ ಜನ ಓಟ್ ಹಾಕ್ತಾರೆ. ನಾಳೆಗೆ ಸೈಕಲ್ ಚಿಹ್ನೆಯಲ್ಲಿ ನಿಂತ್ಕೊಂಡ್ರು ಓಟ್ ಹಾಕ್ತಾರೆ. ಕುಕ್ಕರ್ ಚಿಹ್ನೆಯಲ್ಲಿ ನಿಂತ್ಕೊಂಡ್ರು ಓಟ್ ಹಾಕ್ತಾರೆ ಜಮೀರ್ ಅಹಮದ್ ಖಾನ್ಗೆ. ಜಮೀರ್ ಅಹಮದ್ ಖಾನ್ನ ಚುನಾವಣೆಯಲ್ಲಿ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ನೋಡೋಣ ಮುಂದಕ್ಕೆ ಹೆಂಗೆ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.